ನಾವು ಸೇಫ್ಟಿ ಬಗ್ಗೆ ತಿಳ್ಕೊತಾ ಇದ್ದೀವಿ. ಸೇಫ್ಟಿನಲ್ಲಿ ನಾವು 3 ಟೈಪ್ ನಾವು ಡಿವೈಡ್ ಮಾಡ್ತಿದ್ದೀವಿ. ಒಂದು ಪರ್ಸನಲ್ ಸೇಫ್ಟಿ, ಎರಡನೇದು ಮಿಷನ್ ಸೇಫ್ಟಿ, ಮೂರನೇದು ಫ್ಲೋರ್ ಸೇಫ್ಟಿ. ಈಗ ಪರ್ಸನಲ್ ಸೇಫ್ಟಿ ಬಗ್ಗೆ ಬಂದ್ರೆ ನಾವು ಪರ್ಸನಲ್ ಸೇಫ್ಟಿನಲ್ಲಿ ನಮ್ಮ ದೇಹದ ಅಂಗಾಂಗಗಳಿಗೆ ಯಾವುದೇ ಎಫೆಕ್ಟ್ ಆಗದಂಗೆ ನಾವು ಏಪ್ರನ್ ಹಾಕಬೇಕಾಗುತ್ತೆ, ಗ್ಲೌಸ್ ಹಾಕಬೇಕಾಗುತ್ತೆ. ಗ್ಲೌಸ್ ನಾವು ಹಾಕಲಿಲ್ಲ ಅಂತ ಅಂದ್ರೂ ಉಂಗುರ ಮತ್ತೆ ವಾಚ್ಗಳನ್ನ ಹಾಕಬಾರ್ದು. ಹೆಲ್ಮೆಟ್ ಹಾಕಬೇಕಾಗುತ್ತೆ, ಗಾಗಲ್ಸ್ ಹಾಕಬೇಕಾಗುತ್ತೆ, ಕಂಪಲ್ಸರಿ ಶೂ ಹಾಕಬೇಕು. ಇದು ನಮ್ಮ ಪರ್ಸನಲ್ ಸೇಫ್ಟಿ. ಎರಡನೇದು ಮಿಷನ್ ಮೇಲ್ಗಡೆ ರನ್ನಿಂಗ್ ಪಾರ್ಟ್ಸ್ ಏನಿದೆ ಅದ್ರ ಮೇಲ್ಗಡೆ ಯಾವುದೇ ಪಾರ್ಟ್ಸ್ ನ ಅಥವಾ ಯಾವುದೇ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ಹಾಕ್ಬೋದು, ಹ್ಯಾಂಡ್ ಟೂಲ್ಸ್ ಹಾಕ್ಬೋದು, ಇಡಬಾರ್ದು. ಜೊತೆಗೆ ನಮಗೆ ಫ್ಲೋರ್ ಸೇಫ್ಟಿ ಬಹುಮುಖ್ಯ. ಯಾಕೆಂತಂದ್ರೆ ನಾವು ಯಾವುದೇ ಮನೆಯಲ್ಲೇ ಆಗ್ಬೋದು, ವರ್ಕ್ಶಾಪ್ ಅಲ್ಲೇ ಆಗ್ಬೋದು, ಸೇಫ್ಟಿ ಪರ್ಪಸ್ ಬಂದ ತಕ್ಷಣನೇ ಫ್ಲೋರ್ ಸೇಫ್ಟಿ ಇಂಪಾರ್ಟೆಂಟ್. ಮನೆ ಎಷ್ಟು ಕ್ಲೀನ್ ಆಗಿರ್ತದೋ ಇಲ್ಲೂ ಸಹ ಅಷ್ಟೇ ಕ್ಲೀನ್ ಆಗಿಟ್ಕೊಳ್ಳುವಂಥದ್ದು ವ್ಯವಸ್ಥೆ ಮಾಡ್ಕೊಂಡು, ಆ ವ್ಯವಸ್ಥೆನಲ್ಲಿ ನಾವೇನ್ ಮಾಡ್ಕೊಂತೀವಿ, ಇಲ್ಲಿ ಬರುವಂತ ಮಿಷನ್ ನಲ್ಲಿ ನಾವು ವರ್ಕ್ ಮಾಡುವಂತ ಸಂದರ್ಭದಲ್ಲಿ ಬರುವಂತ ಚಿಪ್ಸ್ ಆಗ್ಬೋದು, ಕಾಟನ್ ವೇಸ್ಟ್ ಆಗ್ಬೋದು, ಆಯಿಲ್ ಕೆಳಗಡೆ ಬೀಳುವಂತ ಆಯಿಲ್ ಆಗ್ಬೋದು, ಇವೆಲ್ಲವೂ ಎಲ್ಲಿ ಬೇಕೋ ಅಲ್ಲೇನೆ ಇದ್ರೆ ನಮಗೆ ಎಫೆಕ್ಟ್ ಆಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ನಾವೇನ್ ಮಾಡ್ತೀವಿ, ಸೇಫ್ಟಿ ಪರ್ಪಸ್ಗೋಸ್ಕರ ಅವಾಗ ಆಯಾಯ ಗಟ್ಟಲ್ಲಿ ಎತ್ತಿಡ್ಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ. ಇದ್ರ ಜೊತೆಗೆ ಆಯಿಲ್ ಕೆಳಗಡೆ ಬಿದ್ದಿದ್ರೆ ಫ್ಲೋರ್ ನಲ್ಲಿ ಆಯಿಲ್ ಇರೋ ರೀತಿ ನೀಟಾಗಿ ಕ್ಲೀನ್ ಮಾಡ್ಕೊಂಡು, ಈಗ ಇಲ್ಲಿ ಬರುವಂತ ಚಿಪ್ಸ್ ಏನಾಗ್ಬೋದು, ಕಾಟನ್ ವೇಸ್ಟ್ ಆಗ್ಬೋದು, ಅಥವಾ ಪೇಪರ್ ಐಟಮ್ ಏನಿದೆ ಅವೆಲ್ಲನೂ ಸಹ ಸಪ್ರೇಟ್ ಆಗಿ ಒಂದು ಡಸ್ಟ್ಬಿನ್ ನ, ಅಥವಾ ನಮ್ಮಲ್ಲಿ ಚಿಪ್ಸ್ ಜಾಸ್ತಿ ಬರೋದ್ರಿಂದ 2-3 ಡಸ್ಟ್ಬಿನ್ ನಾವು ಚಿಪ್ಸ್ಗೋಸ್ಕರ ಇಟ್ಕೊತೀವಿ, ಒಂದು ಡಸ್ಟ್ಬಿನ್ ನ ಕಾಟನ್ ವೇಸ್ಟ್ ಪೇಪರ್ಗೋಸ್ಕರ ಇಟ್ಕೊತೀವಿ, ಇನ್ನೊಂದು ಡಸ್ಟ್ಬಿನ್ ನ ನಾವು ಕಾಟನ್ ವೇಸ್ಟ್ ಪರ್ಪಸ್ಗೋಸ್ಕರ ಯುಟಿಲೈಸ್ ಮಾಡ್ಕೊಂಡು ಇಡೀ ವರ್ಕ್ಶಾಪ್ ನ ನಾವು ಕ್ಲೀನ್ ಅಂಡ್ ಕ್ಲೀನಿಯಾಗಿ ಇಟ್ಕೊಳ್ಳುವಂಥದ್ದು ನಮ್ಮೆಲ್ಲರ ಕರ್ತವ್ಯ.